ಕೊಂಡ ವಿಧಾನಸಭಾ ಕ್ಷೇತ್ರದ ಜಮ್ಮಾಪುರ ಗ್ರಾಮ ಮರಳುಸಿದ್ದಪ್ಪನವರ ಮತ್ತು ಸಿದ್ದಮ್ಮನವರ ಒಂದು ಜಮೀನಿಗೆ ಇವತ್ತು ಭೇಟಿಯನ್ನು ಕೊಟ್ಟಿದ್ದೇವೆ. ಇದರ ಉದ್ದೇಶ ನಮ್ಮೆಲ್ಲ ಮುಖಂಡರ ಜೊತೆ ಬಂದು ಇಲ್ಲೇನೋ ಹೊಸ ವರ್ಷದ ಸಂದರ್ಭದಲ್ಲಿ ಬೂಟಾಟಿಕೆ ಮಾಡಬೇಕು ಅಂತೇಳಿ ಬಂದಿಲ್ಲ. ಇವತ್ತಿನ ಭೇಟಿಯ ಮೂಲಕ ರಾಜ್ಯ ಸರ್ಕಾರವನ್ನು ಎಚ್ಚರಿಸಬೇಕು. ರಾಜ್ಯದಲ್ಲಿ ಇವತ್ತು ಭೀಕರ ಬರಗಾಲದ ಪರಿಣಾಮ 500ಕ್ಕೂ ಹೆಚ್ಚು ರೈತರು ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ. ಇದರ ಸಂದರ್ಭದಲ್ಲಿ ಮುಖ್ಯಮಂತ್ರಿಗಳ ಪ್ರಿಯಾರಿಟಿ ಏನು ಅಂತ ಹೇಳಿದ್ರೆ ಅವರ ಆದ್ಯತೆ ಇವತ್ತು ಅಲ್ಪಸಂಖ್ಯಾತರ ಬಗ್ಗೆ ಮಾತನಾಡ್ತಾ ಇದ್ದಾರೆ. ಇವತ್ತು ರೈತಾಪಿ ವರ್ಗ ಅಂತ ಹೇಳಿದ್ರೆ ಅಲ್ಲಿ ಎಲ್ಲ ಸಮಾಜ, ಎಲ್ಲ ವರ್ಗದ ಜನ ಮತ್ತು ಎಲ್ಲ ಧರ್ಮದವರು ಕೂಡ ಇರ್ತಾರೆ. ರೈತರು ಅಂತ ಹೇಳಿದ್ರೆ ಬರೀ ಹಿಂದೂಗಳು ಅಥವಾ ಯಾರೋ ಲಿಂಗಾಯತರು ಅಂತ ಅಲ್ಲ, ದಲಿತರು ಇರ್ತಾರೆ, ಹಿಂದುಳಿದ ವರ್ಗದವರು ಇರ್ತಾರೆ. ಇವತ್ತೇನೋ ಬಂದಿದ್ದೇವೆ ನಮ್ಮ ದಲಿತ ಕುಟುಂಬದ ಸದಸ್ಯರವರು, ಸಿದ್ದಮ್ಮನವರು ಸಹ. ಹಾಗಾಗಿ ನಾನು ತಮ್ಮ ಮೂಲಕ ಮಾನ್ಯ ಮುಖ್ಯಮಂತ್ರಿಗಳಿಗೆ ನಾನು ಮನವಿಯನ್ನು ಮಾಡ್ತೇನೆ. ಹೊಸ ವರ್ಷಕ್ಕೆ ಕಾಲಿಟ್ಟಿರ್ತಕ್ಕಂಥ ಸಂದರ್ಭದಲ್ಲಿ ತಮ್ಮ ಆದ್ಯತೆ ರಾಜ್ಯದ ರೈತರು ಆಗಬೇಕು. ಈ ಸರ್ಕಾರ ಮಾನ್ಯ ಮುಖ್ಯಮಂತ್ರಿಗಳ ಆದ್ಯತೆ ಇವತ್ತು ಬರದ ಸಂದರ್ಭದಲ್ಲಿ ರೈತರಿಗೆ ಸ್ಪಂದನೆ ಮಾಡಬೇಕು, ಪರಿಹಾರವನ್ನು ತತ್ಕ್ಷಣ ಘೋಷಣೆ ಮಾಡಬೇಕು. ನೀವು ಅಲ್ಪಸಂಖ್ಯಾತರಿಗೆ 1,000 ಕೋಟಿ ಕೊಡ್ತೀವಿ, 10,000 ಕೋಟಿ ಕೊಡ್ತೀವಿ ಅಂತ ಹೇಳ್ತೀರಿ. ಮೋದಿ ಕೊಡಿ ಅಂತ ಕೇಳ್ತಾ ಇಲ್ಲ, ನೀವು ಕೇಂದ್ರ ಸರ್ಕಾರ ಕೊಡಬೇಕು ಅಂತ ಕೇಳ್ತಾ ಇಲ್ಲ. ಆದರೆ ರೈತರ ವಿಚಾರಕ್ಕೆ ಬಂದಾಗ ನರೇಂದ್ರ ಮೋದಿಜಿ ಕಡೆ ಕೈ ತೋರಿಸ್ತೀರಿ, ಕೇಂದ್ರ ಸರ್ಕಾರದ ಕಡೆ ಬಟ್ ಮಾಡಿ ತೋರಿಸ್ತೀರಿ. ನಾನು ನಮ್ಮ ಈ ನಾಡಿನ ಬಡ ರೈತರ ಪರವಾಗಿ ಮಾನ್ಯ ಮುಖ್ಯಮಂತ್ರಿ ಕೈ ಜೋಡಿಸಿ ನಾನು ವಿನಂತಿಯನ್ನು ಮಾಡ್ತಕ್ಕಂಥದ್ದು, ಪ್ರಾರ್ಥನೆ ಮಾಡ್ಕೊಳ್ತಕ್ಕಂಥದ್ದು, ನಿಮ್ಮ ರಾಜಕಾರಣವನ್ನು ಬದಿಗಿಟ್ಟು ಚುನಾವಣೆ ಬಂದಾಗ ಯಾರನ್ನು ನೀವು ಎಷ್ಟು ಓಲೈಸ್ತೀರೋ ಓಲೈಸ್ಕೊಳ್ಳಿ, ಅದ್ರ ಬಗ್ಗೆ ಈಗ ಚರ್ಚೆ ಮಾಡೋದಕ್ಕೆ ಹೋಗೋದಿಲ್ಲ. ಹೊಸ ವರ್ಷಕ್ಕೆ ನಾವು ಕಾಲಿಟ್ಟಂಥ ಸಂದರ್ಭದಲ್ಲಿ ಈಗಲಾದರೂ ಕೂಡ ತಾವು ಎಚ್ಚೆತ್ಕೊಂಡು ಈ ಮುಗ್ಧ ರೈತರ ಸಂಕಷ್ಟಕ್ಕೆ ಸ್ಪಂದನೆ ಮಾಡಬೇಕು, ತತ್ಕ್ಷಣ ಪರಿಹಾರವನ್ನು ಘೋಷಣೆ ಮಾಡಬೇಕು. ಈಗೇನು ಮರಳುಸಿದ್ದಪ್ಪನವ್ರು ಹೇಳಿರ್ತಕ್ಕಂಥ ತಾವೇ ನೋಡಿದ್ದೀರಿ, ಸಂಪೂರ್ಣವಾಗಿ ಅವನು ಬೆಳೆದಂಥ ಮೆಕ್ಕೆಜೋಳ ಸಂಪೂರ್ಣವಾಗಿ ನಾಶ ಆಗಿದೆ. ಎಕರೆಗೆ 25ರಿಂದ 30 ಸಾವಿರ ರೂಪಾಯಿ ಖರ್ಚು ಮಾಡಿದ್ದಾನೆ. ಅವರ ಕುಟುಂಬಸ್ಥರಲ್ಲಿ ಇವತ್ತು ಸಿದ್ದಮ್ಮನವ್ರ ಕಣ್ಣಲ್ಲೂ ತಾವು ಕಣ್ಣೀರನ್ನು ನೋಡಿದ್ದೀರಿ. ಪಾಪ ಮರಳುಸಿದ್ದಪ್ಪನ ಕಣ್ಣಲ್ಲೂ ಕೂಡ ಕಣ್ಣೀರನ್ನು ನೋಡಿದ್ದೀರಿ. ಅಂದರೆ ರೈತರ ಪರಿಸ್ಥಿತಿ ಏನಾಗಿದೆ ಅನ್ನೋದನ್ನು ಮಾನ್ಯ ಮುಖ್ಯಮಂತ್ರಿಗಳು ಅರ್ಥ ಮಾಡ್ಕೋಬೇಕು. ಈಗಲಾದರೂ ಕೂಡ ರಾಜ್ಯ ಸರ್ಕಾರ ಎಚ್ಚೆತ್ಕೊಂಡು ರೈತರಿಗೆ ಒಂದು ಪರಿಹಾರವನ್ನು ತತ್ಕ್ಷಣ ನೀಡಬೇಕು ಅಂತೇಳಿ ತಮ್ಮ ಮೂಲಕ ಇವತ್ತು ಹೊಸ ವರ್ಷದ ಸಂದರ್ಭದಲ್ಲಿ ನಾನು ಒತ್ತಾಯವನ್ನು ಮಾಡ್ತಾ ಇದ್ದೇನೆ, ಆಗ್ರಹವನ್ನು ಕೂಡ ಮಾಡ್ತಾ ಇದ್ದೇನೆ. ಇವತ್ತು ಜಾತಿ ರಾಜಕಾರಣ ಮತ್ತೊಂದು ಎಲ್ಲವನ್ನು ಕೂಡ ಬದಿಗಿಟ್ಟು ಇವತ್ತು ಸ್ಪಂದನೆ ಮಾಡಬೇಕು ಅಂತೇಳಿ ಮತ್ತೊಮ್ಮೆ ನಾನು ಮನವಿಯನ್ನು ಮಾಡ್ತಾ ಇದ್ದೇನೆ. ಘೋಷಣೆ ಮಾಡೋದು ಮುಖ್ಯ ಅಲ್ಲ. ಈ ನರೇಂದ್ರ ಮೋದಿಜಿಯವ್ರು ನೋಡ್ತಿದ್ರೆ ತಾನೆ, ಒಂದು ಸಲ ಬಟನ್ ಒತ್ತಿದ್ರು ಅಂತ ಹೇಳಿದರೆ ಇವತ್ತು DPT ಮೂಲಕ ನೇರವಾಗಿ ದೇಶದಲ್ಲಿರ್ತಕ್ಕಂಥ ಕೋಟ್ಯಾಂತರ ರೈತರಿಗೆ 6,000 ರೂಪಾಯಿ ನೇರವಾಗಿ ಜಮಾ ಆಗುತ್ತೆ ಪ್ರಧಾನಮಂತ್ರಿ ಕಿಸಾನ್ ಸಮ್ಮಾನ್ ಯೋಜನೆ ಅಡಿಯಲ್ಲಿ. ಯಡಿಯೂರಪ್ಪನವರು ಕೂಡ 4,000 ರೂಪಾಯಿ ಕೊಡ್ತಾಯಿದ್ರು, ಅದನ್ನು ಬಂದ್ ಮಾಡಿದ್ರು ಸಿದ್ದರಾಮಯ್ಯ ಸರ್ಕಾರ, ಕಾಂಗ್ರೆಸ್ ಸರ್ಕಾರ ಬಂದ ಮೇಲೆ. ಆದರೆ ಯಾವುದೇ ಕೇಂದ್ರ ಸರ್ಕಾರದ ಯೋಜನೆಗಳು ಇವತ್ತು ನೇರವಾಗಿ ಯಾವುದೇ ಮುಲಾಜಿಲ್ದೇ ಇವತ್ತು ಈ ಮಧ್ಯಸ್ಥರು ಯಾರೂ ಇಲ್ಲದೇ ನೇರವಾಗಿ ಬಡವರ ಅಕೌಂಟಿಗೆ ತಲುಪ್ತಾ ಇದೆ. ಅದೇ ರೀತಿ ರಾಜ್ಯ ಸರ್ಕಾರ ಮನಸ್ಸು ಮಾಡಿದರೆ ಪೇಪರ್ ಅಡ್ವರ್ಟೈಸ್ಮೆಂಟ್ ಕೊಟ್ಟು ಪ್ರಚಾರ ತೆಗೆದುಕೊಳ್ಳೋದಕ್ಕಿಂತ ನೇರವಾಗಿ ಫಲಾನುಭವಿಗಳು ದುಡ್ಡು ಮುಟ್ಟಬೇಕು. ಆ ಒಂದು ಸದುದ್ದೇಶ ಇಟ್ಕೊಂಡು ಈಗಲಾದರೂ ಕೂಡ ಮುಂದೆ ಬರಬೇಕು, ರಾಜ್ಯದ ರೈತರಿಗೆ ಬಡವರಿಗೆ ಅನುಕೂಲ ಆಗಬೇಕು ಅಂತೇಳಿ ನಾನು ಈ ಸಂದರ್ಭದಲ್ಲಿ ಒತ್ತಾಯ ಮಾಡ್ತಾ ಇದ್ದೇನೆ. ಧನ್ಯವಾದ.